ಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇತ್ತೀಚೆಗೆ ಕೆಲವು ಹಳ್ಳಿಗಳಲ್ಲಿ ಅಥವಾ ಬಹುತೇಕ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಆರಂಭದಲ್ಲಿ ಹಲವು ಆಮಿಷಗಳನ್ನು ಒಡ್ಡಿ ಸಾಲ ಕೊಡೋದು, ತದನಂತರ ಜೀವ ಹಿಂಡಿ ಹಿಪ್ಪೆ ಮಾಡು, ಒಂದೇ ಒಂದು ಕಂತು ಕಟ್ಟಲಿಲ್ಲ ಅಂತಂದ್ರೆ ಮಾನ ಮರ್ಯಾದೆ ತೆಗೆಯೋದು, ಹೆದರಿಸೋದು, ಬೆದರಿಸೋದು. ಇದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಆಗಿರೋದು. ಸಾಲ ಕೊಟ್ಟವರ ಕಿರುಕುಳಕ್ಕೆ ಕೂಲಿ ಕಾರ್ಮಿಕರು ಬೇಸತ್ತಿದ್ದಾರೆ. ಗುಡ್ಡದ ಬೇವಿನಹಳ್ಳಿ ಗ್ರಾಮವನ್ನ ತೊರೆದಿದ್ದಾರೆ ಕೂಲಿ ಕಾರ್ಮಿಕರು. ವಯೋವೃದ್ಧರು, ಪುಟ್ಟ ಮಕ್ಕಳನ್ನ ಬಿಟ್ಟು ಊರು ತೊರೆದಿದ್ದಾರೆ ಜನ. ಕಾರಣ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ. ಜಾನುವಾರುಗಳಿಗೆ ಮೇವಿಲ್ಲ, ನೀರು ಕೊಡೋರು ದಿಕ್ಕಿಲ್ಲ, ಮನೆಯಲ್ಲಿ ದುಡಿಯೋರಿಲ್ಲ, ಎಲ್ಲರೂ ಊರು ಬಿಟ್ಟು ಖಾಲಿ ಆಗ್ತಿದ್ದಾರೆ. ಕಾರಣ ಮೈಕ್ರೋ ಫೈನಾನ್ಸ್ನವರ ಹಾವಳಿ. ಈ ಮೈಕ್ರೋ ಫೈನಾನ್ಸ್ನವರ ಹಾವಳಿಗೆ ಬ್ರೇಕ್ ಹಾಕುವಂತ ಕೆಲಸ ಆಗಬೇಕಾಗಿದೆ. ಊರಿಗೆ ಊರೇ ಖಾಲಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗುಡ್ಡದ ಬೇವನಹಳ್ಳಿ ಊರಿನಲ್ಲಿ ಈ ಮೈಕ್ರೋ ಫೈನಾನ್ಸ್ನವರು ಬಂದರು, ಆಮಿಷ ಒಡ್ಡಿದ್ರು. ಪಾಪ ರೈತರ ಹತ್ರ ದುಡ್ಡಿರೋದಿಲ್ಲ. ಜಮೀನುಗಳಿಗೆ ಬಿತ್ತನೆ ಮಾಡೋದಕ್ಕೆ, ಕೃಷಿ ಚಟುವಟಿಕೆಗಳಿಗೆ ಅನಿವಾರ್ಯವಾಗಿ ಸಾಲ ತಗೊಳ್ತಾ ಇರ್ತಾರೆ. ಅಂಥವ್ರನ್ನೇ ಇವರು ಟಾರ್ಗೆಟ್ ಮಾಡೋದು. ಒಂದು ರೀತಿಯಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ ನಂತರ ಅವರಿಗೆ ಚಿತ್ರಹಿಂಸೆ, ದೌರ್ಜನ್ಯ, ಕಿರುಕುಳ ಎಲ್ಲವನ್ನು ನೀಡಿ ಒಂದು ಕಂತು ಕಟ್ಟಲಿಲ್ಲ ಅಂದರೆ ಅವ್ರನ್ನ ಹೆದರಿಸೋದು, ಮಾನ ಮರ್ಯಾದೆ ತೆಗಿತೀವಿ ಅಂತ ಹೇಳೋದು. ಎಲ್ಲ ಹಿಂಸೆಯಿಂದ ಊರೇ ಬಿಟ್ಟು ಹೋಗಿದ್ದಾರೆ ಜನ. ಖಾಸಗಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಇದೀಗ ಒಂದು ಗ್ರಾಮ ಜನರು ಇಡೀ ಗ್ರಾಮವನ್ನೇ ತೊರೆದು ಊರು ಬಿಟ್ಟಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ನಾನು ಇವತ್ತು ಬ್ಯಾಡಗಿ ತಾಲೂಕಿನ ಮತಕ್ಷೇತ್ರ, ರಾಣೆಬೆನ್ನೂರು ತಾಲೂಕಿನ ಗ್ರಾಮ ಇದು. ಈ ಕಡೆ 10 ಕಿಲೋಮೀಟರ್ ರಟ್ಟಿಹಳ್ಳಿ ಇದೆ. ನಾನು ತೋರಿಸ್ತಾ ಹೋಗ್ತೀನಿ. ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಇದು ಬಡವರ ಮನೆ. ಈ ಮನೆಯಲ್ಲಿರ್ತಕ್ಕಂಥ ಜನರು ಸಾಲ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದ್ರು, ಸಾಲ ಕಟ್ಟೋಕ್ಕಾಗಲಿಲ್ಲ. ಜಾಸ್ತಿ ಏನು ಲಕ್ಷ ಗಂಟಲೆ ಏನಲ್ಲ, ಕೋಟ್ಯಾಂತರ ವ್ಯವಹಾರ ಏನಲ್ಲ. 10, 20, 30 ಸಾವಿರ ತೊಗೊಳ್ತಾರೆ. ಆ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಇದೆಲ್ಲವನ್ನು ಆದಮೇಲೆ ಕಟ್ಟೋಕ್ಕಾಗಲ್ಲ. ತಾವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಮನೆಗಳಿಗೆ ಅವರು ಇಲ್ದಾಗ ಅಂದರೆ ಮನೆ ಬಿಟ್ಟು ಹೋದರು. ಆ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೂ ಕೂಡ ಗ್ರಾಮವನ್ನು ತೊರೆದ್ರು ಕೂಡ ಇಲ್ಲಿ ಬಂದು ಈ ರೀತಿಯಾಗಿ ನೋಟಿಸ್ಗಳನ್ನು ಹಚ್ಚಿ ಹೋಗ್ತಾ ಇರುವಂಥದ್ದು ಮೈಕ್ರೋ ಫೈನಾನ್ಸ್ನವರ ಉಪಟಳ ಜಿಲ್ಲೆಯಾದ್ಯಂತ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಗ್ರಾಮದ ಜನರು ಮನೆಗಳನ್ನು ಕೀಲಿ ಹಾಕ್ಕೊಂಡು, ಈ ರೀತಿ ಮನೆಗಳಿಗೆ ಕೀಲಿ ಹಾಕಿ, ಅಂದರೆ ಇವರೆಲ್ಲ ಕೂಲಿ ಕಾರ್ಮಿಕರು, ಅವರ ಜಮೀನಲ್ಲಿ ಕೆಲಸ ಮಾಡಿ, ಉಳುಮೆ ಮಾಡಿ, ಕೋರ್ ಹಾಕ್ಕೊಂಡು ದುಡಿಯುವಂಥವ್ರು. ಇದೀಗ ಈ ಮನೆ ಬಿಟ್ಟು ಹೆಚ್ಚು ಕಡಿಮೆ ಸರಿಸುಮಾರು 3 ತಿಂಗಳಾಯಿತು. 3 ತಿಂಗಳಿಂದ ಈ ಮನೆ ಹೀಗೆ ಕೀಯನ್ನು ಹಾಕ್ಕೊಂಡು ಇರುವಂತಹದ್ದು. ಈ ರೀತಿ ಗ್ರಾಮದಲ್ಲಿ ಬಹುತೇಕ ಜನರು ಇದೇ ರೀತಿಯಾಗಿ ನಾವು ಎಡಭಾಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕುರಿಗಳಿದ್ದಾವೆ, ಕೋಳಿಗಳಿದ್ದಾವೆ, ಹಸುಗಳಿದ್ದಾವೆ. ಆ ಯಜಮಾನರು ಏನಿದ್ದಾರೆ ಸಾಲವನ್ನು ಕಟ್ಟಲಾಗಿದೆ, ಅವನ್ನ ಅಲ್ಲಲ್ಲೇ ಬಿಟ್ಟು ಹೋಗಿರುವಂಥದ್ದು. ಅವುಗಳೇ ಯಾರೋ ಒಬ್ಬರು, 2, 3 ಜನ ಊರಲ್ಲಿರ್ತಾರೆ. ಯಾರು ಸಾಲ ಮಾಡಿಲ್ವೋ ಅಥವಾ ಯಾರಾದರೂ ಸ್ವಂತ ಜಮೀನು ಇತ್ತು ಅವ್ರು ಮಾತ್ರ ಹಣವನ್ನು ಕಟ್ಟಿ ಜೀವನ ಮಾಡ್ತಿರುವಂಥದ್ದು. ಅವರೇ ಈಗ ಅಲ್ಲಿ ಬಂದಂಥ ಸಪ್ಪುಗಳನ್ನು ಕಿತ್ತು ಆ ಕುರಿ ಕೋಳಿಗಳಿಗೆ ಹಾಕ್ತಿರುವಂಥದ್ದು. ಹಸುಗಳಿಗೆ ನೀರು ಕುಡಿಸ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದಿಷ್ಟು ಜನ ಮಹಿಳೆಯರು ಕೂತಿದ್ದಾರೆ. ಆ ಮಹಿಳೆಯರಿದ್ದಾರೆ, ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಮಹಿಳೆಯರೆಲ್ಲರೂ ಇದೀಗ ಊರನ್ನ ಬಿಟ್ಟು ಹೋದವರು ಮತ್ತೆ ಬಂದಂಥವ್ರು. ಇವರು ಬಂದಿದ್ದಾರೆ ಅನ್ನುವ ಒಂದು ಗೊತ್ತಾಯ್ತು ಅಂದ್ರೆ ಸಾಕು, ಮತ್ತೆ ಫೈನಾನ್ಸರು ಬರ್ತಾ ಇದ್ದಾರಂಥದ್ದು. ಇದು ಬ್ಯಾಡಗಿ ಮತಕ್ಷೇತ್ರ ಒಂದು ಕಡೆ ಆದರೆ, ಇನ್ನು ರಾಣೆಬೆನ್ನೂರು ತಾಲೂಕು ರಟ್ಟೆಹಳ್ಳಿ ಕೇವಲ 10 ಕಿಲೋಮೀಟರ್ ಮಾತ್ರ ದೂರ ಇರುವಂಥದ್ದು ಕುಗ್ರಾಮ ಅಂತ ಹೇಳ್ಬೋದು. ಆದರೆ ಮನೆಗೆ ಏನು ಸಮಸ್ಯೆ ಆಗೈತಿ? ಈಗ ತೆಗಿಸ್ಕೊಟ್ಟಿದ್ದೀವಿ ನಾವು, ಯಾರ್ಯಾರು ಕಟ್ತಾವೆ ತೆಗಿಸ್ಕೊಡ್ರಿ ಅಂದ್ರೆ ಅವ್ರು ಊರು ಬಿಟ್ಟು ಹೋಗ್ಯಾರ. ಈಗ ನಮಗೆ ಬಂದು ಕಿರ್ಕೊಳ್ಳ ಕೊಡ್ತಾರೆ. ಆ ಸಾಲ ನೀವು ಕೇಳಿದ್ರು, ಅವ್ರು ಕೊಡ್ಸಕ್ಕೆ ಹೇಳಿದ್ರು? ಅವ್ರಿಗೆ ಕೊಡ್ಸಕ್ಕೆ ಅವ್ರಿಗೆ ತಕ್ಕಂದ್ರಿ ನಮ್ಮ ಹೆಸರಿನ ಮೇಲೆ ತಕ್ಕಂದು ಅವ್ರು ಊರು ಬಿಟ್ಟು ಹೋಗ್ಯಾರ್ರಿ. ಈಗ ನಮಗೆ ಕಟ್ಟು ಅಂತ ಗಂಟು ಕೊಡ್ತಾರೆ ಫೈನಾನ್ಸ್ನವ್ರು ಬಂದು. ಅಂದರೆ ಒಂದು ಕಡೆಗೆ ಹಣ ಕೊಟ್ವಿ, ಸಾಲ ತೊಗೊಂಡ್ವಿ. ಯಾರೋ ಪಕ್ಕದ ಮನೆಯವರು ಯಾರೋ ಕೇಳಿದ್ರು, ಅವ್ರಿಗೆ ನಾಮಿನಿ ಮಾಡಿದ್ವಿ. ಅವರು ದುಡ್ಡನ್ನು ಕಟ್ತಾ ಇಲ್ಲ, ಅವರು ಊರಲ್ಲೂ ಇಲ್ಲ. ಅಂದರೆ ಈ ಮೈಕ್ರೋ ಫೈನಾನ್ಸ್ ಅವರ ಹಾಳಿಗೆ ಅವ್ರು ಕೊಟ್ಟಂಥ ಉಪಟಳಕ್ಕೆ ಮನೇಲಿ ಕೂತ್ರೆ ಹೇಳೋದಿಲ್ವಂತೆ. ಹೀಗಾಗಿ ಇಲ್ಲಿ ಈ ಗ್ರಾಮದ ಜನರು ಏನಿದ್ದಾರೆ, ಗುಡ್ಡದ ಬೇವಿನಹಳ್ಳಿ ಜನರು, ಇವರೆಲ್ಲರೂ ಈಗ ಒಬ್ಬೊಬ್ಬರಾಗೆ ಮನೆಗಳನ್ನ ತೊರೆದು ಮನೆಗಳಿಗೆ ಬೀಗ ಹಾಕಿ ಇರುವಂಥ ಸಣ್ಣ ಪುಟ್ಟ ಮನೆಗಳೇ ಅವುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಎಲ್ಲೆಲ್ಲೋ ಹೋಗಿ ಜೀವನ ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇತ್ತೀಚೆಗೆ ಕೆಲವು ಹಳ್ಳಿಗಳಲ್ಲಿ ಅಥವಾ ಬಹುತೇಕ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಆರಂಭದಲ್ಲಿ ಹಲವು ಆಮಿಷಗಳನ್ನು ಒಡ್ಡಿ ಸಾಲ ಕೊಡೋದು, ತದನಂತರ ಜೀವ ಹಿಂಡಿ ಹಿಪ್ಪೆ ಮಾಡು, ಒಂದೇ ಒಂದು ಕಂತು ಕಟ್ಟಲಿಲ್ಲ ಅಂತಂದ್ರೆ ಮಾನ ಮರ್ಯಾದೆ ತೆಗೆಯೋದು, ಹೆದರಿಸೋದು, ಬೆದರಿಸೋದು. ಇದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಆಗಿರೋದು. ಸಾಲ ಕೊಟ್ಟವರ ಕಿರುಕುಳಕ್ಕೆ ಕೂಲಿ ಕಾರ್ಮಿಕರು ಬೇಸತ್ತಿದ್ದಾರೆ. ಗುಡ್ಡದ ಬೇವಿನಹಳ್ಳಿ ಗ್ರಾಮವನ್ನ ತೊರೆದಿದ್ದಾರೆ ಕೂಲಿ ಕಾರ್ಮಿಕರು. ವಯೋವೃದ್ಧರು, ಪುಟ್ಟ ಮಕ್ಕಳನ್ನ ಬಿಟ್ಟು ಊರು ತೊರೆದಿದ್ದಾರೆ ಜನ. ಕಾರಣ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ. ಜಾನುವಾರುಗಳಿಗೆ ಮೇವಿಲ್ಲ, ನೀರು ಕೊಡೋರು ದಿಕ್ಕಿಲ್ಲ, ಮನೆಯಲ್ಲಿ ದುಡಿಯೋರಿಲ್ಲ, ಎಲ್ಲರೂ ಊರು ಬಿಟ್ಟು ಖಾಲಿ ಆಗ್ತಿದ್ದಾರೆ. ಕಾರಣ ಮೈಕ್ರೋ ಫೈನಾನ್ಸ್ನವರ ಹಾವಳಿ.
ಈ ಮೈಕ್ರೋ ಫೈನಾನ್ಸ್ನವರ ಹಾವಳಿಗೆ ಬ್ರೇಕ್ ಹಾಕುವಂತ ಕೆಲಸ ಆಗಬೇಕಾಗಿದೆ. ಊರಿಗೆ ಊರೇ ಖಾಲಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಗುಡ್ಡದ ಬೇವನಹಳ್ಳಿ ಊರಿನಲ್ಲಿ ಈ ಮೈಕ್ರೋ ಫೈನಾನ್ಸ್ನವರು ಬಂದರು, ಆಮಿಷ ಒಡ್ಡಿದ್ರು. ಪಾಪ ರೈತರ ಹತ್ರ ದುಡ್ಡಿರೋದಿಲ್ಲ. ಜಮೀನುಗಳಿಗೆ ಬಿತ್ತನೆ ಮಾಡೋದಕ್ಕೆ, ಕೃಷಿ ಚಟುವಟಿಕೆಗಳಿಗೆ ಅನಿವಾರ್ಯವಾಗಿ ಸಾಲ ತಗೊಳ್ತಾ ಇರ್ತಾರೆ. ಅಂಥವ್ರನ್ನೇ ಇವರು ಟಾರ್ಗೆಟ್ ಮಾಡೋದು. ಒಂದು ರೀತಿಯಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ ನಂತರ ಅವರಿಗೆ ಚಿತ್ರಹಿಂಸೆ, ದೌರ್ಜನ್ಯ, ಕಿರುಕುಳ ಎಲ್ಲವನ್ನು ನೀಡಿ ಒಂದು ಕಂತು ಕಟ್ಟಲಿಲ್ಲ ಅಂದರೆ ಅವ್ರನ್ನ ಹೆದರಿಸೋದು, ಮಾನ ಮರ್ಯಾದೆ ತೆಗಿತೀವಿ ಅಂತ ಹೇಳೋದು, ಈ ಎಲ್ಲ ಹಿಂಸೆಯಿಂದ ಊರೇ ಬಿಟ್ಟು ಹೋಗಿದ್ದಾರೆ ಜನ. ಖಾಸಗಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಇದೀಗ ಒಂದು ಗ್ರಾಮ ಜನರು ಇಡೀ ಗ್ರಾಮಕ್ಕೆ ಗ್ರಾಮವನ್ನೇ ತೊರೆದು ಊರು ಬಿಟ್ಟಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ನಾನು ಇವತ್ತು ಬ್ಯಾಡಗಿ ತಾಲೂಕಿನ ಮತಕ್ಷೇತ್ರ, ರಾಣೆಬೆನ್ನೂರು ತಾಲೂಕಿನ ಗ್ರಾಮ ಇದು. ಈ ಕಡೆ 10 ಕಿಲೋಮೀಟರ್ ರಟ್ಟಿಹಳ್ಳಿ ಇದೆ. ನಾನು ತೋರಿಸ್ತಾ ಹೋಗ್ತೀನಿ. ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಇದು ಬಡವರ ಮನೆ. ಈ ಮನೆಯಲ್ಲಿರ್ತಕ್ಕಂಥ ಜನರು ಸಾಲ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದ್ರು, ಸಾಲ ಕಟ್ಟೋಕ್ಕಾಗಲಿಲ್ಲ. ಅದು ಜಾಸ್ತಿ ಏನು ಲಕ್ಷ ಗಂಟಲೆ ಏನಲ್ಲ, ಕೋಟ್ಯಾಂತರ ವ್ಯವಹಾರ ಏನಲ್ಲ. 10, 20, 30 ಸಾವಿರ ತೊಗೊಳ್ತಾರೆ. ಆ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಇದೆಲ್ಲವನ್ನು ಆದಮೇಲೆ ಕಟ್ಟೋಕ್ಕಾಗಲ್ಲ. ದೃಶ್ಯದಲ್ಲಿ ನೋಡ್ತಿರ್ಬೋದು, ಮನೆಗಳಿಗೆ ಅವರು ಇಲ್ದಾಗ ಅಂದರೆ ಮನೆ ಬಿಟ್ಟು ಹೋದರು. ಆ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೂ ಕೂಡ ಗ್ರಾಮವನ್ನು ತೊರೆದ್ರು ಕೂಡ ಇಲ್ಲಿ ಬಂದು ಈ ರೀತಿಯಾಗಿ ನೋಟಿಸ್ಗಳನ್ನು ಹಚ್ಚಿ ಹೋಗ್ತಾ ಇರುವಂಥದ್ದು. ಮೈಕ್ರೋ ಫೈನಾನ್ಸ್ನವರ ಉಪಟಳ ಜಿಲ್ಲೆಯಾದ್ಯಂತ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಗ್ರಾಮದ ಜನರು ಮನೆಗಳನ್ನು ಕೀಲಿ ಹಾಕ್ಕೊಂಡು, ಈ ರೀತಿ ಮನೆಗಳಿಗೆ ಕೀಲಿ ಹಾಕಿ, ಅಂದರೆ ಇವರೆಲ್ಲ ಕೂಲಿ ಕಾರ್ಮಿಕರು, ಅವರ ಜಮೀನಲ್ಲಿ ಕೆಲಸ ಮಾಡಿ, ಉಳುಮೆ ಮಾಡಿ, ಕೋರ್ ಹಾಕ್ಕೊಂಡು ದುಡಿಯುವಂಥವ್ರು. ಇದೀಗ ಈ ಮನೆ ಬಿಟ್ಟು ಹೆಚ್ಚು ಕಡಿಮೆ ಸರಿಸುಮಾರು 3 ತಿಂಗಳಾಯಿತು. 3 ತಿಂಗಳಿಂದ ಈ ಮನೆ ಹೀಗೆ ಕೀಯನ್ನು ಹಾಕ್ಕೊಂಡು ಇರುವಂತಹದ್ದು. ಈ ರೀತಿ ಗ್ರಾಮದಲ್ಲಿ ಬಹುತೇಕ ಜನರು ಇದೇ ರೀತಿಯಾಗಿ ನಾವು ಎಡಭಾಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕುರಿಗಳಿದ್ದಾವೆ, ಕೋಳಿಗಳಿದ್ದಾವೆ, ಹಸುಗಳಿದ್ದಾವೆ. ಆ ಯಜಮಾನರು ಏನಿದ್ದಾರೆ ಸಾಲವನ್ನು ಕಟ್ಟಲಾಗಿದೆ, ಅವನ್ನ ಅಲ್ಲಲ್ಲೇ ಬಿಟ್ಟು ಹೋಗಿರುವಂಥದ್ದು. ಅವುಗಳೇ ಯಾರೋ ಒಬ್ಬರು, 2, 3 ಜನ ಊರಲ್ಲಿರ್ತಾರೆ. ಯಾರು ಸಾಲ ಮಾಡಿಲ್ವೋ ಅಥವಾ ಯಾರಾದರೂ ಸ್ವಂತ ಜಮೀನು ಇತ್ತು ಅವ್ರು ಮಾತ್ರ ಹಣವನ್ನು ಕಟ್ಟಿ ಜೀವನ ಮಾಡ್ತಿರುವಂಥದ್ದು. ಅವರೇ ಈಗ ಅಲ್ಲಿ ಬಂದಂಥ ಸಪ್ಪುಗಳನ್ನು ಕಿತ್ತು ಆ ಕುರಿ ಕೋಳಿಗಳಿಗೆ ಹಾಕ್ತಿರುವಂಥದ್ದು. ಹಸುಗಳಿಗೆ ನೀರು ಕುಡಿಸ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದಿಷ್ಟು ಜನ ಮಹಿಳೆಯರು ಕೂತಿದ್ದಾರೆ. ಆ ಮಹಿಳೆಯರಿದ್ದಾರೆ, ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಮಹಿಳೆಯರೆಲ್ಲರೂ ಇದೀಗ ಊರನ್ನ ಬಿಟ್ಟು ಹೋದವರು ಮತ್ತೆ ಬಂದಂಥವ್ರು. ಇವರು ಬಂದಿದ್ದಾರೆ ಅನ್ನುವ ಒಂದು ಸಂಬಂಧ ಗೊತ್ತಾಯ್ತು ಅಂದ್ರೆ ಸಾಕು, ಮತ್ತೆ ಫೈನಾನ್ಸರು ಬರ್ತಾ ಇದ್ದಾರಂಥದ್ದು. ಇದು ಬ್ಯಾಡಗಿ ಮತಕ್ಷೇತ್ರ ಒಂದು ಕಡೆ ಆದರೆ, ಇನ್ನು ರಾಣೆಬೆನ್ನೂರು ತಾಲೂಕು ರಟ್ಟಿಹಳ್ಳಿ ಕೇವಲ 10 ಕಿಲೋಮೀಟರ್ ಮಾತ್ರ ದೂರ ಇರುವಂಥದ್ದು ಕುಗ್ರಾಮ ಅಂತ ಹೇಳ್ಬೋದು. ಆದರೆ ಮನೆಗೆ ಏನು ಸಮಸ್ಯೆ ಆಗೈತಿ? ಈಗ ತೆಗಿಸ್ಕೊಟ್ಟಿದ್ದೀವಿ ನಾವು, ಯಾರ್ಯಾರು ಕಟ್ತಾವೆ ತೆಗಿಸ್ಕೊಡ್ರಿ ಅಂದ್ರೆ ಅವ್ರು ಊರು ಬಿಟ್ಟು ಹೋಗ್ಯಾರ. ಈಗ ನಮಗೆ ಬಂದು ಕಿರ್ಕೊಳ್ಳ ಕೊಡ್ತಾರೆ ಅವ್ರು. ಆ ಸಾಲ ನೀವು ಕೇಳಿದ್ರು, ಅವ್ರು ಕೊಡ್ಸಕ್ಕೆ ಹೇಳಿದ್ರು? ಅವ್ರಿಗೆ ಕೊಡ್ಸಕ್ಕೆ ಅವ್ರಿಗೆ ತಕ್ಕಂದ್ರಿ ನಮ್ಮ ಹೆಸರಿನ ಮೇಲೆ ತಕ್ಕಂದು ಅವ್ರು ಊರು ಬಿಟ್ಟು ಹೋಗ್ಯಾರ್ರಿ. ಈಗ ನಮಗೆ ಕಟ್ಟು ಅಂತ ಗಂಟು ಬೀಳ್ತಾರೆ ಫೈನಾನ್ಸ್ನವ್ರು ಬಂದು. ಅಂದರೆ ಒಂದು ಕಡೆಗೆ ಹಣ ಕೊಟ್ವಿ, ಸಾಲ ತೊಗೊಂಡ್ವಿ. ಯಾರೋ ಪಕ್ಕದ ಮನೆಯವರು ಯಾರೋ ಕೇಳಿದ್ರು, ಅವ್ರಿಗೆ ನಾಮಿನಿ ಮಾಡಿದ್ವಿ. ಅವರು ದುಡ್ಡನ್ನು ಕಟ್ತಾ ಇಲ್ಲ, ಅವರು ಊರಲ್ಲೂ ಇಲ್ಲ. ಅಂದರೆ ಈ ಮೈಕ್ರೋ ಫೈನಾನ್ಸ್ ಅವರ ಹಾಳಿಗೆ ಅವ್ರು ಕೊಟ್ಟಂಥ ಉಪಟಳಕ್ಕೆ ಮನೇಲಿ ಕೂತ್ರೆ ಹೇಳೋದಿಲ್ವಂತೆ. ಹೀಗಾಗಿ ಇಲ್ಲಿ ಈ ಗ್ರಾಮದ ಜನರು ಏನಿದ್ದಾರೆ, ಗುಡ್ಡದಬೇನಹಳ್ಳಿ ಜನರು, ಇವರೆಲ್ಲರೂ ಈಗ ಒಬ್ಬೊಬ್ಬರಾಗೆ ಮನೆಗಳನ್ನ ತೊರೆದು ಮನೆಗಳಿಗೆ ಬೀಗ ಹಾಕಿ ಇರುವಂಥ ಸಣ್ಣ ಪುಟ್ಟ ಮನೆಗಳು ಅವನುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಎಲ್ಲೆಲ್ಲೋ ಹೋಗಿ ಜೀವನ ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ.